ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನಾ ಕಾಂಡ 20ನೇ ಅಧ್ಯಾಯ, ವಚನಗಳು 22ರಿಂದ 26. ನಿನ್ನೆ ನಾವು 10 ಆಜ್ಞೆಗಳನ್ನ ನೋಡಿದ್ದೇವೆ. ದೇವರು ತನ್ನ ಜನರಿಗೆ ಹೇಗೆ ಬದುಕಬೇಕು ಎಂಬುದನ್ನ ಕಲಿಸಿದರು ಎಂಬುದಾಗಿ ನಾವು ನೋಡಿದ್ದೇವೆ. ಆದರೆ ಒಂದು ಪ್ರಶ್ನೆ ಇನ್ನ ಉಳಿದಿತ್ತು ಪ್ರಿಯರೇ. ಪವಿತ್ರ ದೇವರೊಂದಿಗೆ ಸಂಬಂಧ ಹೊಂದಿರುವ ಜನರು ದೇವರನ್ನ ಹೇಗೆ ಆರಾಧಿಸಬೇಕು ಎನ್ನುವಂಥದ್ದು ಇನ್ನ ಪ್ರಶ್ನೆಯಾಗಿ ಉಳಿದಿತ್ತು. ಅದಕ್ಕೆ ಇಂದಿನ ಪಾಠ ಉತ್ತರ ನೀಡುತ್ತದೆ ಪ್ರಿಯರೇ. ವಿಮೋಚನಾ ಕಾಂಡ 20ನೇ ಅಧ್ಯಾಯ, ವಚನಗಳು 22ರಿಂದ 26. ಸೀನಾಯಿ ಪರ್ವತದಲ್ಲಿ ದೇವರು ತನ್ನ ಮಹಿಮೆಯನ್ನ ಪ್ರಕಟಿಸಿದ ನಂತರ ದೇವರು ಆರಾಧನೆಯ ಕುರಿತು ಕೆಲವು ಮುಖ್ಯವಾದಂತಹ ಸೂಚನೆಗಳನ್ನ ಕೊಡುತ್ತಾರೆ. ಮೊದಲನೆಯದಾಗಿ ದೇವರು ಮತ್ತೆ ವಿಗ್ರಹಗಳ ಬಗ್ಗೆ ಎಚ್ಚರಿಸುತ್ತಾರೆ. ಬೆಳ್ಳಿ ಅಥವಾ ಬಂಗಾರದ ದೇವರುಗಳನ್ನ ಮಾಡಿಕೊಳ್ಳಬೇಡಿ ಎಂಬುದಾಗಿ ಹೇಳುತ್ತಾರೆ. ಇದನ್ನ ಕೇಳಿದಾಗ ಒಂದು ಪ್ರಶ್ನೆ ಬರುತ್ತದೆ. ಜನರು ಈಗಷ್ಟೇ ದೇವರ ಧ್ವನಿಯನ್ನ ಕೇಳಿದ್ದಾರೆ, ದೇವರ ಮಹಿಮೆಯನ್ನ ಕಂಡಿದ್ದಾರೆ. ಹಾಗಿದ್ದರೂ ಏಕೆ ಈ ಎಚ್ಚರಿಕೆ ಎಂಬುದಾಗಿ? ಏಕೆಂದರೆ ಮಾನವನ ಹೃದಯ ಬೇಗನೆ ಕಾಣುವ ವಸ್ತುಗಳ ಕಡೆ ತಿರುಗುತ್ತವೆ ಪ್ರಿಯರೇ. ಕಾಣದ ದೇವರನ್ನ ನಂಬುವುದಕ್ಕಿಂತ ಕೈಯಿಂದ ಮುಟ್ಟಬಹುದಾದ ಯಾವುದನ್ನಾದರೂ ಹಿಡಿದುಕೊಳ್ಳಲು ಬಯಸುತ್ತಾರೆ. ಆದರೆ ದೇವರು ಸ್ಪಷ್ಟವಾಗಿ ಹೇಳುತ್ತಾರೆ, ನನ್ನನ್ನ ನಿಮ್ಮ ಕಲ್ಪನೆಯ ಪ್ರಕಾರ ರೂಪಿಸಬೇಡಿ ಎಂಬುದಾಗಿ. ನಂತರ ದೇವರು ವೇದಿಕೆಯ ಬಗ್ಗೆ ಮಾತನಾಡುತ್ತಾರೆ. ದೇವರು ಹೇಳುತ್ತಾರೆ, ಮಣ್ಣಿನ ವೇದಿಕೆಯನ್ನ ಕಟ್ಟಿರಿ ಎಂಬುದಾಗಿ. ನಾವು ಬಹುಶಃ ಯೋಚಿಸಬಹುದು, ಏಕೆ ಮಣ್ಣು, ಏಕೆ ಬಂಗಾರವಲ್ಲ, ಏಕೆ ಅಮೂಲ್ಯವಾದಂಥ ಕಲ್ಲುಗಳನ್ನು ಉಪಯೋಗಿಸಿಲ್ಲ ಎಂಬುದಾಗಿ. ಕಾರಣ ಇಷ್ಟೇ, ದೇವರು ಒಂದು ಮುಖ್ಯವಾದ ಸತ್ಯವನ್ನ ಕಲಿಸುತ್ತಾ ಇದ್ದಾರೆ. ಆರಾಧನೆಯ ಮೌಲ್ಯ ವೇದಿಕೆಯ ಸೌಂದರ್ಯದಲ್ಲಿಲ್ಲ ಪ್ರಿಯರೇ, ದೇವರ ಸನ್ನಿಧಿಯಲ್ಲಿದೆ ಎಂಬುದಾಗಿ. ಅಂದ್ರೆ ಮನುಷ್ಯರು ಹೊರಗಿನ ವೈಭವವನ್ನ ನೋಡುತ್ತಾರೆ, ಆದರೆ ದೇವರು ಹೃದಯವನ್ನ ನೋಡುವಂತ ದೇವರಾಗಿದ್ದಾರೆ. ಮುಂದೆ ದೇವರು ಒಂದು ಸುಂದರವಾದ ವಾಗ್ದಾನವನ್ನ ಕೊಡುತ್ತಾರೆ. ನನ್ನ ಹೆಸರನ್ನ ನೆನಪಿಸಿಕೊಳ್ಳುವ ಸ್ಥಳದಲ್ಲಿ ನಾನು ನಿಮ್ಮ ಬಳಿಗೆ ಬರುವೆನು ಮತ್ತು ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗಿ. ಇಲ್ಲಿ ಒಂದು ಮಹತ್ವದ ಸತ್ಯವಿದೆ ಪ್ರಿಯರೇ. ಆರಾಧನೆ ಎಂದರೆ ದೇವರನ್ನ ನಮ್ಮ ಬಳಿಗೆ ಕರೆತರುವ ಪ್ರಯತ್ನವಲ್ಲ, ದೇವರೇ ಕೃಪೆಯಿಂದ ನಮ್ಮ ಬಳಿಗೆ ಬರುವುದು. ನಿಜವಾದ ಆರಾಧನೆ ಯಾವಾಗಲೂ ದೇವರ ಮುಂದಾಳತ್ವದಿಂದ ಆರಂಭವಾಗುತ್ತದೆ. ನಂತರ ದೇವರು ಕಲ್ಲಿನ ವೇದಿಕೆಯ ಬಗ್ಗೆ ಹೇಳುತ್ತಾರೆ. ಕಲ್ಲುಗಳಿಂದ ಕಟ್ಟಿದರೆ ಅವುಗಳನ್ನ ಕೆತ್ತಬಾರದು ಎಂದು ಸೂಚಿಸುತ್ತಾರೆ. ಅಂದರೆ ಮಾನವನ ಕಲಾತ್ಮಕತೆ ಅಥವಾ ಸಾಧನೆ ಆರಾಧನೆಯ ಕೇಂದ್ರವಾಗಬಾರದು. ಆರಾಧನೆಯ ಕೇಂದ್ರವು ದೇವರೇ ಆಗಿರಬೇಕು ಎಂಬುದಾಗಿ ಅರ್ಥ. ಮನುಷ್ಯನ ಪ್ರತಿಭೆ ಅಲ್ಲ, ಮನುಷ್ಯನ ಹೆಸರು ಅಲ್ಲ, ದೇವರ ಮಹಿಮೆಯೇ ಮುಖ್ಯವಾಗಿರುವಂತಹ ಒಂದು ಸಂಗತಿ. ಕೊನೆಯದಾಗಿ ದೇವರು ವೇದಿಕೆಗೆ ಮೆಟ್ಟಿಲುಗಳನ್ನ ಮಾಡಬಾರದು ಎಂಬುದಾಗಿ ಹೇಳುತ್ತಾರೆ. ಆ ಕಾಲದಲ್ಲಿ ಅನ್ಯ ಜನಾಂಗಗಳು ತಮ್ಮ ಆರಾಧನೆಯಲ್ಲಿ ಅನೇಕ ಬಾಹ್ಯ ಆಚರಣೆಗಳು ಮತ್ತು ಪ್ರದರ್ಶನಗಳನ್ನ ಬಳಸುತ್ತಿದ್ದರು. ಆದರೆ ದೇವರು ತನ್ನ ಜನರಿಗೆ ಹೇಳುವಂತ ಮಾತು, ನೀವು ಅವರಂತೆ ಇರಬಾರದು. ನನ್ನ ಆರಾಧನೆ ವಿಭಿನ್ನವಾಗಿರಬೇಕು. ಹೊರಗಿನ ಪ್ರದರ್ಶನಕ್ಕಿಂತ ಒಳಗಿನ ಭಕ್ತಿ ಮುಖ್ಯವಾಗಿರಬೇಕು. ಈ ಚಿಕ್ಕ ಭಾಗದ ಮೂಲಕ ದೇವರು ಒಂದು ದೊಡ್ಡ ಸತ್ಯವನ್ನ ಕಲಿಸುತ್ತಾ ಇದ್ದಾರೆ ಪ್ರಿಯರೇ. ದೇವರಿಗೆ ಅತ್ಯಂತ ಮುಖ್ಯವಾದದ್ದು ಬಂಗಾರವಲ್ಲ, ಕಟ್ಟಡವಲ್ಲ, ಅಲಂಕಾರವಲ್ಲ, ದೇವರ ಮುಂದೆ ನಮ್ರವಾಗಿ ಬರುವಂತ ಹೃದಯ. ಇಂದಿಗೂ ಇದೇ ಸತ್ಯ ಅನ್ವಯಿಸುತ್ತದೆ ಪ್ರಿಯರೇ. ನಾವು ಕೆಲವೊಮ್ಮೆ ಆರಾಧನೆಯನ್ನ ಸಂಗೀತ, ಕಾರ್ಯಕ್ರಮ, ಕಟ್ಟಡ ಅಥವಾ ವಾತಾವರಣದೊಂದಿಗೆ ಜೋಡಿಸುತ್ತೇವೆ. ಆದರೆ ದೇವರು ಮೊದಲು ನೋಡುವಂಥದ್ದು ನಮ್ಮ ಹೃದಯ. ನಾವು ನಿಜವಾಗಿಯೂ ದೇವರನ್ನ ಹುಡುಕುತ್ತಾ ಇದ್ದೇವಾ, ಅಥವಾ ದೇವರನ್ನ ಗೌರವಿಸುತ್ತಾ ಇದ್ದೇವಾ, ಅಥವಾ ದೇವರ ಸನ್ನಿಧಿಯನ್ನ ಬಯಸುತ್ತಾ ಇದ್ದೇವಾ ಎಂಬುವಂಥದ್ದು ಮುಖ್ಯವಾಗಿರುವಂತಹ ಪ್ರಶ್ನೆಗಳು. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ತನ್ನನ್ನ ಹುಡುಕುವವರ ಬಳಿಗೆ ಬರುತ್ತಾರೆ. ದೇವರು ದೂರದ ದೇವರಲ್ಲ ಪ್ರಿಯರೇ, ತನ್ನ ಜನರೊಂದಿಗೆ ಇರಲು ಬಯಸುವಂತ ದೇವರಾಗಿದ್ದಾನೆ. ಸರಳವಾದ ಮತ್ತು ನಿಜವಾದ ಆರಾಧನೆಯಲ್ಲಿ ನಾವು ನಡೆಯಬೇಕು. ಹೊರಗಿನ ಪ್ರದರ್ಶನವನ್ನ ಹುಡುಕಬಾರದು ಪ್ರಿಯರೇ, ದೇವರ ಸನ್ನಿಧಿಯನ್ನ ಹುಡುಕಬೇಕು. ಹೃದಯದಿಂದ ದೇವರನ್ನು ಆರಾಧಿಸಬೇಕು. ಹಾಗಾದ್ರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಸೀನಾಯಿಯಲ್ಲಿ ದೇವರು ತನ್ನ ಜನರಿಗೆ ಒಂದು ಮುಖ್ಯವಾದಂಥ ಪಾಠವನ್ನ ಕಲಿಸಿದರು. ದೇವರಿಗೆ ಬೇಕಾಗಿದ್ದು ಭವ್ಯವಾದಂಥ ವೇದಿಕೆಗಳಲ್ಲ, ದೇವರನ್ನ ಪ್ರೀತಿಸುವಂತ ಹೃದಯಗಳು. ಇಂದು ನಾವು ಆರಾಧನೆಗೆ ಬಂದಾಗ ನಮ್ಮ ಗಮನ ದೇವರ ಮೇಲಿದೆಯಾ ಅಥವಾ ಬೇರೆ ಯಾವುದರ ಮೇಲಿದೆ?
ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರನ್ನು ಹುಡುಕುವಂತ ಹೃದಯ ನಮ್ಮದಾಗಿರಲಿ. ಆಮೇನ್. ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ